ಹಾಯ್ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಿ ಅಂತ ಹೇಳಿ ಭಾವಿಸ್ತಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಆಲ್ ಈಸ್ ವೆಲ್ ವ್ಲಾಗರ್ ಕನ್ನಡ ಆ್ಯಂಡ್ ತುಳು ವ್ಲಾಗ್. ಗೈಸ್, ಇವತ್ತು ನಾನು ಒಂದು ಒಳ್ಳೆ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಇಲ್ಲಿ ಏನು ನೋಡ್ತಾ ಇದ್ದೀರಾ, ಇದು ಬಾಸಾ ಫಿಶ್. ಇದರಲ್ಲಿ ನಾನು ಇವಾಗ 1 kg ಅಷ್ಟು ನಾನು ಬಾಸಾ ಫಿಶ್ ಅನ್ನು ತಗೊಂಡಿದ್ದೀನಿ. ಇದರದ್ದು ಇವತ್ತು ನಾನು ಒಂದು ಸೂಪರ್ ಆಗಿರೋ ಬಾಸಾ ಫಿಶ್ ಕರಿನ ಹೇಗೆ ಮನೆಯಲ್ಲೇ ಮಾಡ್ಕೋಬಹುದು ಅಂತ ಹೇಳಿ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಸರಿ, ಹಾಗಾದ್ರೆ ಈ ಬಾಸಾ ಫಿಶ್ ಕರಿನ ಹೇಗೆ ಮಾಡೋದು ಅಂತ ಹೇಳಿ ಒಂದ್ಸಲ ನೋಡ್ಕೊಂಡು ಬರೋಣ. ಗೈಸ್, ಮೊದಲಿಗೆ ಈ ಮೀನನ್ನು ನಾನೀಗ ಮ್ಯಾರಿನೇಟ್ ಮಾಡಲಿಕ್ಕೆ ಇಲ್ಲಿ ನಾನು ಒಂದು ಸ್ಪೂನ್ ಆಗುವಷ್ಟು ಅರಿಶಿನ ತಗೋತಾ ಇದ್ದೀನಿ. ಹಾಗೆ ಅದರ ಜೊತೆ ನಾನು ಒಂದು ಸ್ಪೂನ್ ಒಂದೂವರೆ ಸ್ಪೂನ್ ಅಷ್ಟು ನಾನು ಇಲ್ಲಿ ಖಾರದ ಪುಡಿ ತಗೋತಾ ಇದ್ದೀನಿ. ಆಮೇಲೆ ನಾನೊಂದು ಅರ್ಧ ಸ್ಪೂನ್ ಆಗುವಷ್ಟು ಇಲ್ಲಿ ಜೀರಾ ಪೌಡರ್ ತಗೊಳ್ತಾ ಇದ್ದೀನಿ. ಹಾಗೆ ಅದರ ಜೊತೆ 4 ಸ್ಪೂನ್ ಆಗುವಷ್ಟು ಇಲ್ಲಿ ನಾನು ಕೊತ್ತಂಬರಿ ಪೌಡರ್ನ ತಗೊಳ್ತಾ ಇದ್ದೀನಿ. ಧನಿಯಾ ಪೌಡರ್ ಅಂತ ಹೇಳಿ ಹೇಳ್ತೀವಲ್ವಾ, ಆ ಪೌಡರನ್ನು ತಗೋತಾ ಇದ್ದೀನಿ. ಸೊ ಅದರ ಜೊತೆ ನಾನೊಂದು ಸ್ವಲ್ಪ ನಿಂಬೆ ರಸನ ಸ್ಕ್ವೀಸ್ ಮಾಡ್ತಾ ಇದ್ದೀನಿ. ನೋಡ್ಬೋದು ನೀವು ಇಲ್ಲಿ ನೋಡಿ, ಸ್ವಲ್ಪ ಸಾಕು. ಯಾಕೆಂದ್ರೆ ಇದಕ್ಕೆ ನಾನು ಟೊಮೆಟೊ ಹಾಕ್ಕೊಳ್ತಾ ಇದ್ದೀನಿ, ಅದು ಹುಳಿ ಟೊಮೆಟೊ ಹಾಕ್ಕೊಳ್ತಾ ಇದ್ದೀನಿ. ಅದಕ್ಕೋಸ್ಕರ ನಿಂಬೆ ಹಣ್ಣು ಸ್ವಲ್ಪ ಹಾಕಿದ್ರೆ ಸಾಕು. ಇಲ್ಲಿ ನಾನು ಇವಾಗ 1 ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅನ್ನು ಕೂಡ ಹಾಕಿದ್ದೀನಿ. ಇದನ್ನೆಲ್ಲ ಚೆನ್ನಾಗಿ ಇವಾಗ ಮಿಕ್ಸ್ ಮಾಡಬೇಕು. ಇವಾಗ ಇಲ್ಲಿ ರೆಡಿ ಮಾಡಿಟ್ಟಂತಹ ಈ ಬಾಸಾ ಫಿಶ್ ನ ಒಂದೊಂದಾಗಿ ಈ ಮಿಕ್ಸ್ ಮಾಡಿದ ಮಿಶ್ರಣಕ್ಕೆ ಹಾಕಿ ಚೆನ್ನಾಗಿ ಮ್ಯಾರಿನೇಟ್ ಮಾಡಿ ಇಡಬೇಕು. ನೋಡಿ ಗೈಸ್, ಇಷ್ಟು ಮ್ಯಾರಿನೇಟ್ ಆದ್ಮೇಲೆ ಇವಾಗ ಕೊನೆಯದಾಗಿ ಇದಕ್ಕೆ ಉಪ್ಪು ಹಾಕೊಳ್ತಾ ಇದ್ದೀನಿ. ಎಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ರೆ ಸಾಕು. ಇದನ್ನು ಚೆನ್ನಾಗಿ ಇದರಲ್ಲಿ ಮಿಕ್ಸ್ ಮಾಡಿ ಒಂದು ಅರ್ಧ ಗಂಟೆ ಹಾಗೇನೆ ಬಿಡಬೇಕು. ಯಾಕೆಂದ್ರೆ ಇದು ತುಂಬಾನೇ ಉಪ್ಪು ಹುಳಿ ಖಾರ ಎಲ್ಲ ಎಳ್ಕೋಬೇಕಲ್ವಾ, ಅದಕ್ಕೋಸ್ಕರ ಇದನ್ನೊಂದು ಅರ್ಧ ಗಂಟೆ ಹಾಗೇನೆ ಮ್ಯಾರಿನೇಟ್ ಮಾಡಿ ಇಡಬೇಕು. ಈ ಫಿಶ್ ಕರಿ ಮಾಡೋದಕ್ಕೆ ಯಾವುದೆಲ್ಲ ಇಂಗ್ರೀಡಿಯೆಂಟ್ಸ್ ನಾನು ಇಲ್ಲಿ ತಗೊಂಡಿದ್ದೀನಿ ಅಂತ ಹೇಳಿ ಹೇಳ್ತೀನಿ ನೋಡಿ. ಇದು ಇವಾಗ ಒಂದು 3 ನಾಟಿ ಟೊಮೆಟೊನ ತಗೊಂಡಿದ್ದೀನಿ, ಒಂದು ಮೀಡಿಯಂ ಸೈಜ್ ಇದು. ಹಾಗೆ ಒಂದು ಅರ್ಧ ನಾನಿಲ್ಲಿ ಬೆಳ್ಳುಳ್ಳಿ ತಗೊಂಡಿದ್ದೀನಿ. ಹಾಗೆ ಇಲ್ಲಿ ಒಂದು 4 ಕಾಯಿ ಮೆಣಸನ್ನು ತಗೊಂಡಿದ್ದೀನಿ. ಹಾಗೆ ಒಂದು ಸಣ್ಣ ಗಾತ್ರದಷ್ಟು ಇಲ್ಲಿ ಶುಂಠಿ ತಗೊಂಡಿದ್ದೀನಿ. ಹಾಗೆ ಒಂದು 3 ನೀರುಳ್ಳಿನ ಈ ರೀತಿ ಕಟ್ ಮಾಡಿಕೊಂಡಿದ್ದೀನಿ. ಹಾಗೆ ಒಂದು ಸ್ವಲ್ಪ ಕರಿಬೇವು ಸೊಪ್ಪು, ಸ್ವಲ್ಪ ಜೀರಿಗೆ. ಹಾಗೆ ಇಲ್ಲಿ ನೋಡೋದಾದ್ರೆ ನಾನೊಂದು ನೀರುಳ್ಳಿನ ಈ ತರ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ. ಹಾಗೆ 1 ಕಪ್ ಅಷ್ಟು ನಾನಿಲ್ಲಿ ಪುದೀನ ಸೊಪ್ಪು, 1 ಕಪ್ ಅಷ್ಟು ಇಲ್ಲಿ ನಾನೊಂದು ಕೊತ್ತಂಬರಿ ಸೊಪ್ಪು. ಹಾಗೆ ಇಲ್ಲಿ ನಾನು 1 ಸ್ಪೂನ್ ಆಗುವಷ್ಟು ಇಲ್ಲಿ ಕರಿಮೆಣಸನ್ನು ತಗೊಂಡಿದ್ದೀನಿ. ಸ್ವಲ್ಪ ಗಸಗಸೆ, ಹಾಗೆ ಸ್ವಲ್ಪ ಸೋಂಪು, ಅದರ ಜೊತೆ 1 ಚಕ್ಕೆ, ಇಷ್ಟನ್ನು ತಗೊಂಡಿದ್ದೀನಿ. ನಂತರ ನಾನು ಇಲ್ಲಿ ಒಂದು 2 ಸ್ಪೂನ್ ಆಗುವಷ್ಟು ಇಲ್ಲಿ ತೆಂಗಿನ ತುರಿನ ತಗೊಂಡಿದ್ದೀನಿ. ಇಲ್ಲಿ ನಾನೊಂದು 3 ಟೊಮೆಟೊನ ತಗೊಂಡಿದ್ದೆ ಅಲ್ವಾ, ಅದನ್ನೀಗ ಮಿಕ್ಸಿ ಜಾರ್ಗೆ ಹಾಕಿ ನುಣ್ಣಗೆ ಪೇಸ್ಟ್ ಮಾಡಿ ತರ್ತೇನೆ. 3 ನೀರುಳ್ಳಿನ ತಗೊಂಡಿದ್ದೀನಲ್ವಾ, ಅದನ್ನು ಕೂಡ ಮಿಕ್ಸಿಗೆ ಹಾಕಿ ಚೆನ್ನಾಗಿ ಇದನ್ನು ರುಬ್ಕೊಂಡು ತರ್ತೇನೆ ನೋಡಿ. ನಂತರ ಇಲ್ಲಿ ಇವಾಗ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಇಟ್ಕೊಂಡಿದ್ದೀನಲ್ವಾ, ಅದನ್ನು ಕೂಡ ಇದಕ್ಕೆ ಹಾಕ್ತಾ ಇದ್ದೀನಿ. ಸ್ವಲ್ಪ ಉಳಿಸುವ, ಯಾಕೆಂದ್ರೆ ಕೊನೆಗೆ ಅದು ಹಾಕಲಿಕ್ಕೆ ಬೇಕು. ಆಮೇಲೆ ಪುದೀನ ಸೊಪ್ಪು ಕೂಡ ಹಾಗೇನೆ, ಅದನ್ನು ಕೂಡ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ಕರಿಮೆಣಸು, ಇದು ಕೂಡ ಹಾಗೇನೆ ಒಟ್ಟಿಗೆ ಕರಿಮೆಣಸು ಗಸಗಸೆ ಎಲ್ಲ ಒಟ್ಟಿಗೆ ಹಾಕ್ಕೊಡೋಣ. ಕಾಯಿ ಮೆಣಸು ಇಟ್ಟಿದ್ದೇವಲ್ಲ, ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಶುಂಠಿ ಬೆಳ್ಳುಳ್ಳಿ ಇದೆಲ್ಲನೂ ಇವಾಗ ಗ್ರೈಂಡ್ ಮಾಡ್ಕೊಂಡು ತರಬೇಕು. ಇವಾಗ ಇಲ್ಲಿ ನಾನೊಂದು ತವಾಗೆ ಸ್ವಲ್ಪ ಎಣ್ಣೆ ಹಾಕಿ ಅದರಲ್ಲಿ ನಾನಿವಾಗ ಈ 2 ಸ್ಪೂನ್ ತೆಂಗಿನ ತುರಿ ತಗೊಂಡಿದ್ದಲ್ಲ, ಅದನ್ನು ಇವಾಗ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ತೀನಿ. ಜೀರಿಗೆ, ಹಾಗೆ ಸ್ವಲ್ಪ ಒಂದು 1/4 ಟೀ ಸ್ಪೂನ್ ಅಷ್ಟು ಅರಿಶಿನ, ಹಾಗೆ ಒಂದು 4-5 ಕರಿಬೇವು ಸೊಪ್ಪನ್ನು ಹಾಕಿ ಚೆನ್ನಾಗಿ ಒಂದು 2 ನಿಮಿಷದಲ್ಲಿ ಫ್ರೈ ಮಾಡ್ತೀನಿ. 2 ನಿಮಿಷ ಫ್ರೈ ಆದರೆ ಸಾಕು. ಇದು ಈ ಥರ ಫ್ರೈ ಮಾಡಿ ಮೀನು ಸಾರಿಗೆ ಹಾಕೋದ್ರಿಂದ ತುಂಬಾನೇ ಚೆನ್ನಾಗಿ ಬರುತ್ತೆ ಮೀನು ಸಾರು. ಚೆನ್ನಾಗಿ ಫ್ರೈ ಮಾಡಿಕೊಂಡು
ಆ ಕೊಕೊನಟ್ ಮತ್ತು ಟರ್ಮರಿಕ್ದು ಅರೋಮಾ ಇದೆಯಲ್ಲ, ಜೊತೆಗೆ ಈ ಜೀರಿಗೆಲ್ಲ ಹಾಕಿದ್ದಲ್ಲ, ಎಷ್ಟು ಚೆನ್ನಾಗಿ ಘಮ ಬರ್ತಾ ಇದೆ ಗೊತ್ತಾ. ಸಾಕು, ಇಷ್ಟು ಫ್ರೈ ಆದರೆ ಸಾಕು. ಇದು ಇವಾಗ ತಣ್ಣಗೆ ಆದಮೇಲೆ ಇದನ್ನು ಕೂಡ ಚೆನ್ನಾಗಿ ರುಬ್ಕೊಂಡು ಬರಬೇಕು. ಇಷ್ಟು ರುಬ್ಬಿದ ಮೇಲೆ ಇದಕ್ಕೆ ನಾನೊಂದು 1.5 ಸ್ಪೂನ್ ಆಗುವಷ್ಟು ಇಲ್ಲಿ ಧನಿಯಾ ಪೌಡರನ್ನು ಕೂಡ ಹಾಕಿ ಇದನ್ನು ಕೂಡ ಇದರ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡಿ ತರ್ತೀನಿ. ಇಲ್ಲಿ ಇವಾಗ ನೋಡ್ಬೋದು ನೀವು, ಇದು ನೋಡಿ, ಇದು ನೀರುಳ್ಳಿನ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಇದು 3 ಟೊಮೆಟೊನ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಇದು ಕೊತ್ತಂಬರಿ, ಹಾಗೆ ಪುದೀನ, ಅದರ ಜೊತೆ ಕರಿಮೆಣಸು ಎಲ್ಲ ಹಾಕಿ ಇದನ್ನು ಕೂಡ ನಾನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ಕೊಕೊನಟ್ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇದನ್ನೆಲ್ಲ ಇವಾಗ ನಾನು ಸೇರಿಸಿ ಇವತ್ತಿನ ಈ ರೆಸಿಪಿನ ತಯಾರು ಮಾಡ್ತೀನಿ. ಮೇಲೆ ನಾನೊಂದು ತವ ಇಟ್ಕೊಂಡಿದ್ದೀನಿ. ಅದಕ್ಕೆ ನಾನೊಂದು 3 ಸ್ಪೂನ್ ಆಗುವಷ್ಟು ಇಲ್ಲಿ ನಾನು ತೆಂಗಿನ ಎಣ್ಣೆನ ಹಾಕ್ಕೊಂಡಿದ್ದೀನಿ. ಆವಾಗಲೇ ನಾನು ಇಲ್ಲಿ ಮ್ಯಾರಿನೇಟ್ ಮಾಡಿಟ್ಕೊಂಡಂತಹ ಈ ಫಿಶನ್ನು ಇವಾಗ ಅದಕ್ಕೆ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸರಿಯಾಗಿ ಚೆನ್ನಾಗಿ ಫ್ರೈ ಮಾಡೋದು ಬೇಡ, ಸ್ವಲ್ಪ ಮೀಡಿಯಮ್ ಆಗಿ ಫ್ರೈ ಮಾಡಿಕೊಂಡ್ರೆ ಸಾಕು. ಇಲ್ಲಿ ನೀವು ಕಾಣ್ಬೋದು ಎಣ್ಣೆ ಚೆನ್ನಾಗಿ ಬಿಸಿಯಾಗಿದೆ. ಈ ಬಿಸಿಯಾದ ಎಣ್ಣೆಗೆ ಇಲ್ಲಿ ನಾನೊಂದು ಅರ್ಧ ಗಂಟೆ ಮ್ಯಾರಿನೇಟ್ ಮಾಡಿಟ್ಕೊಂಡಿರುವಂತಹ ಈ ಫಿಶನ್ನು ಹಾಕ್ತೀನಿ ನೋಡಿ. ಇವಾಗ ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡಿದರೆ ಸಾಕು. ಈ ಥರ ಫ್ರೈ ಮಾಡಿ ಸಾಂಬಾರಿಗೆ ಹಾಕೋದ್ರಿಂದ ಸಾಂಬಾರು ಇನ್ನಷ್ಟು ಟೇಸ್ಟ್ ಬರುತ್ತೆ. ಹಾಗೆ ಮೀನು ಕೂಡ ಹಾಗೇನೆ, ಒಂಥರ ನಮಗೆ ಈ ಮೀನು ಪದಾರ್ಥ ತಿನ್ನಬೇಕಾದ್ರೇ ನಮಗೆ ಒಂಥರ ತಂದೂರಿ ಚಿಕನ್ ತಿಂದ ಹಾಗೆ ನಮಗೆ ಫೀಲ್ ಬರುತ್ತೆ. ನೀವು ಕೂಡ ಒಂದ್ಸಲ ಇದನ್ನು ಟ್ರೈ ಮಾಡಿ ನೋಡಿ ಮನೆಯಲ್ಲಿ. ನೋಡಿ ಎಷ್ಟು ಚೆನ್ನಾಗಿ ಫ್ರೈ ಆಗ್ತಿದೆ ಪೀಸಸ್ ಎಲ್ಲ. ಇಷ್ಟು ಫ್ರೈ ಆದರೆ ಸಾಕು. ಇವಾಗ ಒಂದೊಂದಾಗಿ ತೆಗಿತೀನಿ. ಈಗ ಉಳಿದ ಪೀಸ್ ಇದೆಯಲ್ಲ, ಇದನ್ನು ಕೂಡ ಅದೇ ರೀತಿ ಫ್ರೈ ಮಾಡ್ಕೊಂಡಿರ್ತೀನಿ. ಮಣ್ಣಿನ ಪಾತ್ರೆಗೆ ನಾನೊಂದು 1 ಸ್ಪೂನ್ ಆಗುವಷ್ಟು ನಾನು ಇಲ್ಲಿ ತೆಂಗಿನ ಎಣ್ಣೆನ ಯೂಸ್ ಮಾಡ್ತಾ ಇದ್ದೀನಿ. ಇದೀಗ ಬಿಸಿಯಾಗಿದೆ ತೆಂಗಿನ ಎಣ್ಣೆ. ಇದಕ್ಕೆ ಇವಾಗ ನಾನು ಸ್ವಲ್ಪ ಸಾಸಿವೆನ ಹಾಕ್ಕೊಳ್ತಾ ಇದ್ದೀನಿ. ಈ ಸಾಸಿವೆ ಸ್ವಲ್ಪ ಹೊತ್ತು ಚಿಟಪಟ ಆದಮೇಲೆ ಇದಕ್ಕೆ ನಾನು ನೀರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಇದು ಇವಾಗ ಪೂರ್ತಿಯಾಗಿ ಚಿಟಪಟ ಅಂತೇಳಿ ಆಗ್ತಾ ಇದೆ. ಸಾಸಿವೆ ನೋಡಿ ಎಲ್ಲ ಸಿಡಿತಾ ಇದೆ. ಇದು ಸಿಡಿದಾದ್ಮೇಲೆ ಇದಕ್ಕೆ ಇವಾಗ ನೀರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು ಒಂದು ನೀರುಳ್ಳಿನ ಮೊದಲೇ ನಾನು ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ದೆ. ಈ ನೀರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಈ ನೀರುಳ್ಳಿನ ಸ್ವಲ್ಪ ಹೊತ್ತು ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದು ನೋಡಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗ್ತಾ ಇದೆ. ಈ ಟೈಮಲ್ಲೇ ನಾನು ಆವಾಗ ಒಂದು 3 ನೀರುಳ್ಳಿನ ನಾನು ಕಡ್ದಿಟ್ಟಿದ್ದೆ ಅಲ್ಲ, ಅದನ್ನು ಕೂಡ ಇದಕ್ಕೇನೆ ಸೇರಿಸ್ಕೊಳ್ತಾ ಇದ್ದೀನಿ. ಪಾಡ್ಲೆ ಪೂರ ಇದಕ್ಕೇನೆಲ್ಲ ಸೇರಿಸ್ಕೊಂಡು ಚೆನ್ನಾಗಿ ಒಂದು 2 ನಿಮಿಷ ಇದನ್ನು ಫ್ರೈ ಮಾಡಬೇಕು. ಅಂದರೆ ನೀರುಳ್ಳಿ ಸ್ವಲ್ಪ ಒಂದು ಕೆಂಪು ಬಣ್ಣಕ್ಕೆ ಬರುವಷ್ಟು ಇದನ್ನು ಫ್ರೈ ಮಾಡ್ಕೊಳ್ಬೇಕು. ಇಲ್ಲಿ ಕಾಣ್ಬೋದು ನೋಡಿ, ಇದು ಇವಾಗ ಸ್ವಲ್ಪ ಕೆಂಪಾಗಿದೆ. ಇವಾಗ ಇದಕ್ಕೆ ನಾನು ಸ್ವಲ್ಪ ಕರಿಬೇವು ಸೊಪ್ಪನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಪಾಡ್ಲೆ ಪೂರ ಇದನ್ನೊಂದು 1 ನಿಮಿಷ ಹಾಗೇನೆ ಫ್ರೈ ಮಾಡಿ ಆದಮೇಲೆ ಇದು ಚೆನ್ನಾಗಿ ಈಗ ಫ್ರೈ ಆದಮೇಲೆ ಇವಾಗ ಇಲ್ಲಿ ನೋಡಿ, ಆವಾಗಲೇ ನಾನು ಈ ಟೊಮೆಟೊ ಪ್ಯೂರಿ ಮಾಡಿಟ್ಕೊಂಡಿದ್ದೆ ಅಲ್ವಾ, ಅದನ್ನು ಕೂಡ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಹಾಕ್ಕೊಂಡೆ. ಹಾಗೆ ನಾನು ಇಲ್ಲಿ ಸ್ವಲ್ಪ 1 ಸ್ಪೂನ್ ಅಷ್ಟು ಇಲ್ಲಿ ಅರಿಶಿನ ಪೌಡರ್ ಕೂಡ ಹಾಕ್ಕೊಂಡಿದ್ದೀನಿ. ಇದು ನೋಡಿ ಚೆನ್ನಾಗಿ ಇಲ್ಲಿ ಫ್ರೈ ಆಗ್ತಾ ಇದೆ. ಇದರದ್ದು ಹಸಿ ವಾಸನೆ ಹೋಗ್ಬೇಕಷ್ಟೇ. ಚೆನ್ನಾಗಿ ಫ್ರೈ ಆಗ್ತಾ ಇದೆ. ಟೊಮೆಟೊ, ನೀರುಳ್ಳಿ ಎಲ್ಲ ಎಷ್ಟು ಚೆನ್ನಾಗಿ ಹೊಂದ್ಕೊಂಡಿದೆ ನೋಡಿ. ಚೆನ್ನಾಗಿ ಇಲ್ಲಿ ಕುದಿ ಬರ್ತಾ ಇರಬೇಕಾದ್ರೆ
ಈ ಪುದೀನ, ಕೊತ್ತಂಬರಿ, ಹಾಗೆ ಕರಿಮೆಣಸು, ಬೆಳ್ಳುಳ್ಳಿ, ಶುಂಠಿ ಇದನ್ನೆಲ್ಲ ನಾನು ರುಬ್ಕೊಂಡಿಟ್ಕೊಂಡಿದ್ದಲ್ವಾ, ಇದನ್ನು ಕೂಡ ಇದಕ್ಕೇನೆ ಸೇರಿಸ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ. ಇದು ಒಂದೊಂದಾಗಿ ನಾನು ಯಾಕೆ ಸೇರಿಸ್ಕೊಳ್ತಾ ಇದ್ದೀನಿ ಅಂದರೆ ಇದರದ್ದು ಅರೋಮ ಚೆನ್ನಾಗಿ ಬರುತ್ತೆ. ಒಂದೊಂದಾಗಿ ನಾವು ಹಾಕ್ಕೊಳ್ತಾ ಹೋದರೆ ಇದರ ಅರೋಮ ಚೆನ್ನಾಗಿ ಬರುತ್ತೆ. ಹಾಗೆ ಸಾರು ಕೂಡ ಹಾಗೇನೆ ತುಂಬಾ ಥಿಕ್ನೆಸ್ ಆಗಿ ತುಂಬಾ ಚೆನ್ನಾಗಿ ಬರುತ್ತೆ. ನೀವು ಒಮ್ಮೆ ಇದನ್ನು ಟ್ರೈ ಮಾಡಿ ನೋಡಿ, ನಿಮಗೂ ಗೊತ್ತಾಗುತ್ತೆ. ಇದು ಚೆನ್ನಾಗಿ ಇದೊಂದು ಫ್ರೈ ಆದಮೇಲೆ ಇದರದಂದರೆ ಹಸಿ ವಾಸನೆ ಹೋಗಬೇಕು ಇದರದ್ದು ಕೂಡ. ಇದು ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ಇವಾಗ ನಾನು ಖಾರ ಎಷ್ಟು ಬೇಕೋ ಅಷ್ಟು ನಾನಿಲ್ಲಿ ಮೆಣಸಿನ ಹುಡಿನ ಹಾಕ್ತಾ ಇದ್ದೀನಿ. ನೋಡಿ, ಒಂದು 1.5 ಸ್ಪೂನ್ ಆಗುವಷ್ಟು ನಾನು ಮೆಣಸಿನ ಹುಡಿನ ಕೂಡ ಇದಕ್ಕೆ ಹಾಕ್ಕೊಂಡೆ. ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಹಾಗೆ ಇದಕ್ಕೆ ಎಷ್ಟು ನಮಗೆ ನೀರು ಬೇಕೋ ಅಷ್ಟು ನೀರನ್ನು ಆ್ಯಡ್ ಮಾಡ್ಕೋಬೇಕು. 1.5 ಲೋಟ ನಾನಿಲ್ಲಿ ನೀರನ್ನು ಆ್ಯಡ್ ಮಾಡಿಕೊಂಡೆ. ಇದನ್ನು ಚೆನ್ನಾಗಿ ಕುದಿಸ್ಬೇಕು. ಇದು ಎಷ್ಟು ಕುದೀತದೆ ನೋಡಿ ಅಷ್ಟು ಗ್ರೇವಿ ಕೂಡ ಥಿಕ್ನೆಸ್ ಬರುತ್ತೆ. ಹಾಗೆ ತುಂಬಾ ಟೇಸ್ಟಾಗಿ ಬರುತ್ತೆ ಈ ಗ್ರೇವಿ. ಒಂದ್ಸಲ ನೀವು ಟ್ರೈ ಮಾಡಲೇಬೇಕು. ನಾನು ಪದೇ ಪದೇ ಹೇಳ್ತಾ ಇದ್ದೀನಿ ನೋಡಿ, ಇದನ್ನು ನೀವು ಮನೆಯಲ್ಲಿ ಒಂದ್ಸಲ ಟ್ರೈ ಮಾಡಿ. ಹಾಗೆ ರುಚಿ ಹೇಗಿತ್ತು ಅಂತೇಳಿ ಕಮೆಂಟಲ್ಲಿ ಹೇಳಿ, ಆಯಿತಾ? ನೋಡಿ, ಇಷ್ಟು ಕುದಿ ಬರ್ತಾ ಇರಬೇಕಾದ್ರೆ ನಾನು ಇಲ್ಲಿ ಗ್ರೈಂಡ್ ಮಾಡಿ ಇಟ್ಕೊಂಡಿರುವಂಥ ಈ ಕೊಕೊನಟ್ ಇದೆಯಲ್ಲ, ಇದನ್ನು ಕೂಡ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನು ಸೇರಿಸಿ ಹಾಗೆ ಇದೇ ಟೈಮಲ್ಲಿ ನಾವು ಉಪ್ಪೆಲ್ಲ ಕರೆಕ್ಟ್ ಇದೆಯಾ ಅಂತ ಹೇಳಿ ನೋಡಬೇಕು. ಆಮೇಲೆ ಉಪ್ಪೆಲ್ಲ ಸರಿಯಾಗಿತ್ತು ಅಂತ ಹೇಳಿದರೆ ನಂತರ ನಾವು ಒಂದೊಂದೇ ಮೀನನ್ನು ಇದಕ್ಕೆ ಆ್ಯಡ್ ಮಾಡ್ಕೋಬೇಕು. ನಿಮಗೆ ಕೊಕೊನಟ್ ಏನಾದರೂ ಬೇಡ, ನಾವು ಹಾಗೇನೆ ಗ್ರೇವಿ ತಿಂತೀವಿ ಅನ್ನೋದು ಆದರೆ ಓಕೆ. ಈ ಕೊಕೊನಟ್ ಇದೆಯಲ್ಲ, ಇದು ನಿಮಗೆ ಆಪ್ಷನಲ್, ಅಂದರೆ ಬೇಕಿದ್ರೆ ನಿಮಗೆ ಇದಕ್ಕೆ ಹಾಕ್ಬೋದು, ಬೇಡ ಅನ್ನೋರು ಸ್ಕಿಪ್ ಮಾಡ್ಬೋದು. ನಾನಿಲ್ಲಿ ಹಾಕ್ಕೊಂಡಿದ್ದೀನಿ, ನನಗೆ ಸ್ವಲ್ಪ ಕಡಿಮೆ ತಿಂತಾ ಇದ್ದೀನಿ, ಅದಕ್ಕೋಸ್ಕರ ನಾನಿಲ್ಲಿ ಕೊಕೊನಟ್ ಆ್ಯಡ್ ಮಾಡಿಕೊಂಡೆ. ಇದು ನೋಡಿ ಚೆನ್ನಾಗಿ ಇಲ್ಲಿ ಕುದಿ ಬರ್ತಾ ಇದೆ. ಹಾಗೆ ಉಪ್ಪು ಕೂಡ ನಾನು ಇದೇ ಟೈಮಲ್ಲಿ ಸರಿಯಾಗಿದೆಯಾ ಇಲ್ವಾ ಅಂತೇಳಿ ಚೆಕ್ ಮಾಡಿ ಹಾಕ್ಕೊಂಡಿದ್ದೀನಿ. ಈಗ ಇದಕ್ಕೆ ನಾನು ಇಲ್ಲಿ ಕಟ್ ಮಾಡಿ ಇಟ್ಕೊಂಡಿರುವಂತಹ ಮೆಣಸಿನ್ಕಾಯಿಯನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಮೇಲೆ. ನೋಡಿ, ಇಷ್ಟು ಚೆನ್ನಾಗಿ ಕುದಿ ಬರಬೇಕು. ಮೆಣಸಿನ್ಕಾಯಿ ಹಾಕಿದ ಮೇಲೆ ಒಂದು ಸ್ವಲ್ಪ ಹೊತ್ತು ಕುದಿ ಬಂದಮೇಲೆ ಇದಕ್ಕೆ ಇವಾಗ ಈ ಮೀನನ್ನು ನಾನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಈ ಮೀನನ್ನು ಒಂದೊಂದಾಗಿ ನಾನು ಹಾಕ್ಕೊಳ್ತಾ ಇದ್ದೀನಿ. ಈಗ ಇದು ನೋಡಿ, ಸ್ವಲ್ಪ ಹೊತ್ತು ಇಲ್ಲಿ ಕುದಿ ಬಂದಿತ್ತು. ಇವಾಗ ನೋಡಿ, ಈಗ ಚೆನ್ನಾಗಿ ಇಲ್ಲಿ ಕುದಿ ಬರ್ತಾ ಇದೆಯಲ್ಲ, ಇವಾಗ ನಾನು ಒಂದೊಂದೇ ಮೀನನ್ನು ಆ್ಯಡ್ ಮಾಡ್ಕೊಳ್ತಾ ಹೋಗ್ತೀನಿ. ಮೀನು ಹಾಕಿದ ಮೇಲೆ ನೆನಪಲ್ಲಿ ಹೇಳ್ತೀನಿ ಕೇಳಿ, ಮೀನು ಹಾಕಿದ ಮೇಲೆ ನಾವು ಸೌಟನ್ನು ಹಾಕಬಾರ್ದು. ಯಾಕೆಂದರೆ ಮೊದಲೇ ನಾವು ಮೀನನ್ನು ಚೆನ್ನಾಗಿ ಇಲ್ಲಿ ಒಂದು ಮೀಡಿಯಮ್ ಫ್ಲೇಮಲ್ಲಿ ನಾವು ಇಲ್ಲಿ ಫ್ರೈ ಮಾಡ್ಕೊಂಡಿದ್ದೀವಿ. ಹಾಗಾಗಿ ಮೀನು ಹಾಕಿದ ಮೇಲೆ ನಾವು ಸೌಟ್ ಹಾಕಬಾರ್ದು. ಅದರಲ್ಲೇ ಒಂದು ಮೀನೊಂದು 3 ನಿಮಿಷ ಆದರೂ ಸ್ವಲ್ಪ ಬೆಂದರೆ ಸಾಕು. ಇದು ಫ್ರೈ ಮಾಡಿ ಇಟ್ಕೊಂಡಿರುವಂಥ ಎಣ್ಣೆನೂ ಕೂಡ ಅದಕ್ಕೆ ಹಾಕ್ಕೊಂಡಿದ್ದೀನಿ. ಇದು ಇವಾಗ ಬೇಯ್ತಾ ಇರಲಿ. ಯಾವುದೇ ಕಾರಣಕ್ಕೂ ಮುಚ್ಚಳನ ಮುಚ್ಚಬೇಡಿ. ಯಾಕೆಂದರೆ ಮೀನು ಸಾಂಬಾರಿಗೆ ಯಾವತ್ತಿದ್ರೂ ನಾವು ಮುಚ್ಚಳನ ಮುಚ್ಚಿಟ್ಟು ನಾವು ಬೇಯಿಸಬಾರ್ದು. ಯಾಕೆಂದರೆ ಮೀನೆಲ್ಲ ಬೆಂದು ಒಂಥರ ಫುಲ್ಲು ಇಲ್ಲಿ ಹರಡಿಕೊಂಡಿರುತ್ತೆ ಈ ಪಾತ್ರೆಗೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಹೀಗೇ ಸ್ವಲ್ಪ ಒಂದು 2 ನಿಮಿಷ ಅಥವಾ 3 ನಿಮಿಷ ಬೇಯಿಸಿದರೆ ಸಾಕು, ನಮ್ಮ ಇವತ್ತಿನ ಮೀನು ಸಾರು ರೆಡಿ ಆಗುತ್ತೆ. ನೋಡಿ, ಚೆನ್ನಾಗಿ ಕುದಿ ಬರ್ತಾ ಇದೆಯಲ್ಲ, ಈ ಟೈಮಲ್ಲಿ ನಾವು ಸ್ವಲ್ಪ ಇದಕ್ಕೆ ಗರಂ ಮಸಾಲ ಪೌಡರನ್ನು ಮೇಲೆ ಹಾಕಬೇಕು. ಮೇಲೆ ಹಾಕಿ ಸ್ವಲ್ಪ ನೋಡಿ ಇಷ್ಟೇ, ಈ ಥರ ಇದು ಮಾಡಿದರೆ ಸಾಕು. ಆಮೇಲೆ ಗ್ಯಾಸ್ ಸ್ಟವ್ನ ಆಫ್ ಮಾಡಬೇಕು. ಕೊನೆಯದಾಗಿ ಗಾರ್ನಿಷ್ ಮಾಡೋದಕ್ಕೆ ಪುದೀನ ಹಾಗೆ ಕೊತ್ತಂಬರಿ ಸೊಪ್ಪನ್ನು ಮೇಲೆ ಹೀಗೆ ಉದುರಿಸಿದರೆ ಇವತ್ತಿನ ನಮ್ಮ ಬಾಸಾ ಫಿಶ್ ಕರಿ ರೆಡಿ ಆಯಿತು.